ಡಿಜೆಗೆ ಅನುಕೂಲ ಮಾಡ್ತಾರೆ. ದಯವಿಟ್ಟು ಇಲ್ಲ ಇಷ್ಟೊಂದು ಅದೇ ಮೀಟಿಂಗ್ ಮುಗಿಸ್ಕೊಂಡು ಎಸ್ ಪಿ ಅಂತ ಒಂದು 5 ಅದೇ ಮೀಟಿಂಗ್ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ 5 ಮುಗಿಸ್ಕೊಂಡು ನಾನು ಒಂದೇ ಅಲ್ಲ 7 ಡಿಸ್ಟ್ರಿಕ್ಟ್ ಅದೊಂದು ಬಿಟ್ಟು ನೀವು ಏನಾದರೂ ಕೇಳಿ ಬಿಜೆಪಿ ನಾನು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಸೂಕ್ಷ್ಮ ಇರ್ತಕ್ಕಂಥ ಜಿಲ್ಲೆಗಳನ್ನ ನಿಲ್ಲಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ನೀವು ಡೇ ಒಂದು ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ನೀವು ಏನು ಬೇಕಾ ಮಾಡ್ಕೊಳ್ಳಿ. ಹೊಲಗಿ ಕಟ್ಟಿ ತಮಟೆ ಹೊಡ್ಕೊಳ್ಳಿ. ನಾವು ಇನ್ನೂ ಬೇಕಾದ್ರೆ ಏನೋ ಅರಾಧನ ಕಳಿಸ್ತೀವಿ. ಎಲ್ಲೋ ಒಂದು ಕಡೆ ವಿಷಯ ಅಂದರೆ ಎಲ್ಲ ಕಡೆ ಈಗ ನಿಮ್ಗೆ ಗೊತ್ತಿರಲಿ, ನಮ್ಮ ದೂಲ್ಪಲ್ಲಿದಲ್ಲಿ 3 ತಾಲೂಕು ಸಂಬಂಧಪಟ್ಟದಪ್ಪ. ದೂಲ್ಪಲ್ಲಿ ಕೇಳ್ಪಟ್ಟಿದ್ರಪ್ಪ, ಕೇಳ್ಪಟ್ಟಿದ್ರೆ ನಾವು ಚಿಕ್ಕಗುಡ್ಡೆಲ್ಲ ಹೋಗ್ತೇವೆ. ದೂಲ್ಪಲ್ಲಿ ಸಂಕ್ರಾಂತಿ ಇಡೀ ತಮಿಳುನಾಡಿಂದ ಬರ್ತಿದ್ವು. ಈ ಸಾಕು ಶಶರ್ ಕೂಡ ಕೇಳಿದ್ರು ಹಬ್ಬ ಮಾಡಿದ್ರು. ನನ್ನ ಪರ್ಮಿಷನ್ ಕೊಟ್ಟರು ಅವತ್ತು ಸಿರಾದಲ್ಲಿ ಹೋಗ್ಬಿಟ್ಟು ಅವತ್ತು ಅಮೌಂಟ್ ಎತ್ಕೊಂಡು ಸರ್ಕಾರ ನಾವು ಮಾಡ್ಬೇಕಲ್ಲ, ಎಲ್ಲ ಹೆಂಗಾಗುತ್ತೆ ನೋಡ್ಬೇಕಲ್ಲ. ಅದಕ್ಕೆ ನಾನು ಲೇಟ್ ಆಗ್ಲಿಕ್ಕೆ ಅದೇ ಕಾರಣ. ನೀವು ಮಾತ್ಕೊಡ್ಬೇಕಲ್ಲ ಹೊರಗಡೆ ಹೇಳ್ತಾರೆ ತಮಟೆ ಮುಖಾಂತರವಾಗಿ ಪಲ್ಲಕ್ಕಿ ಮುಖಾಂತರವಾಗಿ ಮೆರವಣಿಗೆ ಮಾಡ್ಕೊಂಡು ನಮ್ಗೇನು ತೊಂದರೆ ಬಿಜೆಪಿ ಇಲ್ಲ. ನೀವೇನು ಅನ್ಕೊಂಡಿಲ್ಲ ಗೊತ್ತಿರ್ತದೆ. ನೀವು ಬಹಿರಂಗ ಸಭೆ ಕೇಳಿದ್ರೆ ಏನೋ ಅದು ನೀವು ಪ್ರವೇಶ ಅದು ನಿಮಗೆ ಬೆಳವಣಿಗೆ ಒಂದು ಸಂಜೆ ಮಾಡ್ಕೊಳ್ತಕ್ಕಂಥ ಕಾರ್ಯ ನಿಮ್ಗೆ ಖಾಸಗಿ ಕಾರ್ಯಕ್ರಮ ಆಗ್ತದೆ. ಗೌರ್ಮೆಂಟ್ ಕಾರ್ಯಕ್ರಮ ಏನು ನಮ್ಮ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಏನಾಗಬೇಕು ಮಾಡಿಸ್ಕೊಂಡು ಹೊಲಗಿ ಬೇಕಾ ತಮಟೆ ಬೇಕೆಲ್ಲ ಮಾಡಿಸ್ಕೊಂಡು ಅದು ನೈಟ್ ನೀವು ಮಾಡ್ತಕ್ಕಂಥ ಪ್ರವಚನ ಇರ್ಬೋದು ಎಲ್ಲ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಅದನ್ನು ಬರ್ಕೊಂಡು ನಮ್ಮ ಕಾರ್ಯಕ್ರಮ ಬಗ್ಗೆ ಹೇಳ್ತಾ ಇದ್ದೀವಿ. ಇವತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಏನು 19ನೇ ತಾರೀಕು ನಮ್ಮ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನ ತಾಲೂಕು ಮಟ್ಟದ ಎಲ್ಲ ಕಚೇರಿ, ತಾಲೂಕು ಆಡಳಿತ ಕಚೇರಿಯಲ್ಲಿ ಮತ್ತು ಎಲ್ಲ ಕಚೇರಿಗಳಲ್ಲಿ ಕೂಡ ಸಾಂಪ್ರದಾಯಿಕವಾಗಿ ಗೌರವಾರ್ಪಣೆಯಾಗಿ ಹಬ್ಬವನ್ನು ಆಚರಣೆ ಮಾಡಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಮ್ಮೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಮತ್ತೊಂದು ದಿವಸ ಮಾರ್ಚ್ 3ನೇ ತಾರೀಕು 3ನೇ ತಾರೀಕು ವಿಜೃಂಭಣೆಯಿಂದ ಮಾಡ್ಬೇಕಂತ ಏನು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ನಾವು ಸಮ್ಮತ ಇದೆ. ಆದರೆ ಕೆಲವು ಕಾನೂನು ವ್ಯವಸ್ಥೆ ಕಾಪಾಡತಕ್ಕಂಥ ಧರ್ಮ ಕೂಡ ನಾವು ಪಾಲಿಸ್ಬೇಕಾಗ್ತದೆ. ಅದರಿಂದ ಎಲ್ಲ ಸಂಘಟನೆಗೂ ನಾವೊಂದು ಮಾತುಕತೆ ಆಗಿದೆ. ತಾವೆಲ್ಲ ಒಗ್ಗೂಡಿ ನೀವು ಮುಂದಿನ ಆಲೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಹಬ್ಬವನ್ನು ಅದ್ದೂರಿಯ ಆಚರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ, ಅದೇ ತಾರೀಕು 20ನೇ ತಾರೀಕು ನಮ್ಮ ಸರ್ವಜ್ಞ ಜಯಂತಿಯನ್ನು ಕೂಡ ಎಲ್ಲ ನನ್ನ ಮುಖಂಡರುಗಳ ಪರವಾಗಿ ಹಾಗೂ ಎಲ್ಲ ನನ್ನ ತಾಲೂಕು ಮುಖಂಡರ ಪರವಾಗಿ ಬಂದು ಅವರ ಜೊತೆ ಮಾತಾಡಿ ಅವರು ಸಹ ನಾವು ಬಂದಿದ್ದಾದ್ಮೇಲೆ ನಮ್ಮ ತಾಲೂಕು ಆಡಳಿತ ಅಧಿಕಾರದ ಅವಧಿಯಲ್ಲಿ ಒಂದು ಜಾತಿ ಕೀಳು ಒಂದು ಜಾತಿ ಮೇಲು ಅಂತ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಎಲ್ಲಾ ಜಾತಿಗಳು ಕೂಡ ಸರ್ವ ಜನಾಂಗೀಯ ಶಾಂತಿ ತೋಟದ ಪ್ರಕಾರವಾಗಿ ಎಲ್ಲ ಒಂದು ಜನಾಂಗಿ ಕೂಡ ನಾವೆಲ್ಲ ಒಂದು ಧರ್ಮ ಮತ್ತು ಆಚರಣೆ ಮಾಡೋ ನಮ್ಮ ಧರ್ಮ ಆಗಿದೆ. ಅದರಿಂದ 20ನೇ ತಾರೀಕು ಇದೇ ಆಡಳಿತ ನಮ್ಮ ಕಚೇರಿಯಲ್ಲಿ ಸರ್ವಜ್ಞ ಜಯಂತಿಯನ್ನು ಮಾಡ್ಲಿಕ್ಕೆ ಕೂಡ ಇಡೀ ನಮ್ಮ ತಾಲೂಕು ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ನಾವು ತೀರ್ಮಾನಿಸಿದ್ವಿ. ಸೊ ಅದಕ್ಕೆಲ್ಲ ಈ ಮಾಧ್ಯಮ ಮುಖಾಂತರವಾಗಿ ದಯವಿಟ್ಟು ಬಂದು 2 ಹಬ್ಬಗಳನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ತಮ್ಮೆಲ್ಲ ಬಂದು ಇದಕ್ಕೆ ಅಟೆಂಡ್ ಆಗಿ ತಮ್ಮ ಆಶೀರ್ವಾದ ಕೊಡ್ಬೇಕಂತ ತಮ್ಮ ಈ ಮುಖಾಂತರ ನಾನು ಕೇಳ್ಕೊತೀನಿ.